ನಮ್ಮ ಆಫೀಸಿನ ಆಯ್ತು ಪೂಜೆ ತುಂಬಾ ಚೆನ್ನಾಗಾಯ್ತು ಪೂಜೆ ಊಟ ನಮಸ್ಕರೋಮಿ ರಾಜ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ವಿಜಯದಶಮಿ. ಇವತ್ತು ನಮ್ಮ ಅತ್ತಿಗೆ ಮನೆಯಲ್ಲಿ ಆಫೀಸಲ್ಲಿ ಪೂಜೆ ಐತೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಬೆಳಗ್ಗೆನೇ ಇವತ್ತು ಪೂಜೆ ಮಾಡಿದ್ದೀವಿ. ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಇವಾಗ ಹೋಗಬೇಕು. ಟಿಫನ್ ಬಂದು ನಾನು ಇಡ್ಲಿ ತರಿಸಿದ್ದೀವಿ. ಇಡ್ಲಿ ತಿಂದ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗಬೇಕು. ಇವತ್ತು ಪೂಜೆ ಐತೆ. ಆಮೇಲೆ ನಮ್ಮ ಅತ್ತಿಗೆ ಮನೆಗೆ ಹೋಗಿ ನಾಳೆ ಬಂದು ಮದುವೆಗೆ ಹೋಗ್ತಾ ಇದ್ದೀವಿ. ಅರ್ಶಿನ ನಾಳೆ ಶುಕ್ರವಾರ ಅರ್ಶಿನ, ಶನಿವಾರ ಭಾನುವಾರ ಮದುವೆ ಐತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಭಾನುವಾರ ಬರ್ತೀವಿ. ಇವತ್ತೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗಬೇಕು. ಎಷ್ಟೇ ಬೇಗ ಎದ್ದೇಳಿದ್ರು ಲೇಟ್ ಆಗೇ ಆಗೋಗುತ್ತೆ. ನಾವು 5 ಗಂಟೆಲಿ ಎದ್ದಿರೋದು, ಇವಾಗ 7 ಗಂಟೆ ಆಗ್ತಾಯಿತ್ತು. ಆದಷ್ಟು ಎಲ್ಲ ಬೇಗ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀವಿ. ಮತ್ತು ನನ್ನ ಮಗ ಹೋಟ್ಲಲ್ಲಿ ಇಡ್ಲಿ ತೊಗೊಂಬಂದವನೇ. ಇದು ನಮ್ಮ ಮನೇಲಿ ಮಾಡಿದ್ರೆ ಇನ್ನೂ 1 ಅವರ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಬಂದು ಇವಾಗ ಇಡ್ಲಿ ತಿನ್ನಬೇಕು. ಇಡ್ಲಿ ಮತ್ತು ರೈಸ್ ಬಾತ್ ತೊಗೊಂಬಂದವ್ರೆ. ಇಡ್ಲಿ ಟಿಫನ್ ನಾಷ್ಟ ಮಾಡ್ತಾ ಇದ್ದೀವಿ. ಇನ್ನೇನು ಹೋಗಬೇಕು. ನಾವು ಹೋಗೋಷ್ಟೊತ್ತಿಗೆ 1.5 ಅವರ್ ಆಗೇ ಆಗುತ್ತೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಹೂವು ಎತ್ಕೊ. ಇವತ್ತು ಬಂದು ಹೆಬ್ಬಾಳ ಹತ್ರ ಒಂಚೂರು ಟ್ರಾಫಿಕ್ ಇಲ್ಲ. ಯಾವಾಗ ಅಷ್ಟೇ ಎಷ್ಟು ಟ್ರಾಫಿಕ್ ಇರುತ್ತೆ. ಇವತ್ತು ಎಲ್ಲೂ ಟ್ರಾಫಿಕ್ ಇಲ್ಲ, ಸಿಗ್ನಲ್ ಇಲ್ಲ, ಟ್ರಾಫಿಕ್ ಇಲ್ಲ, ಎಲ್ಲೂ ಇಲ್ಲ. ಅಂದರೆ ಎಲ್ಲ ಒಂದು 2 ದಿವಸದ ಮುಂಚೆನೇ ಎಲ್ಲ ಊರುಗಳ್ಗೆ ಹೊಟ್ಟೋಗಿರತ್ತೆ. ಅಂದರೆ ವಿಜಯದಶಮಿ ಹಬ್ಬಕ್ಕೆಲ್ಲ ಇದೆಲ್ಲ 3 ದಿವಸ 4 ದಿವಸ ರಜೆ ಇರತ್ತಲ್ವ, ಎಲ್ಲ ಹೊಟ್ಟೋಗಿರ್ತಾರೆ. ಎಲ್ಲ ತುಂಬ ಟ್ರಾಫಿಕ್ ತುಂಬ ಕಮ್ಮಿ ಇತ್ತು. ಬಸ್ಗಳು ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ ಆರಾಮಾಗಿ ಹೋಗ್ತಾ ಇದ್ದೀವಿ. ಇವತ್ತು ವಿಜಯದಶಮಿ ದಿವಸ ನಮ್ಮ ಅಂಕಲ್ ನಮ್ಮ ಅತ್ತಿಗೆಯವ್ರದ್ದು ಆಫೀಸಿಗೆ ಬಂದಿದ್ದೀವಿ. ಇವತ್ತು ಅವರು ಪೂಜೆ ಇಟ್ಕೊಂಡವ್ರೆ. ವಿಜಯದಶಮಿ ದಿವಸ ಪೂಜೆ ಇಟ್ಕೊಂಡವ್ರೆ. ನಮ್ಮ ಅಂಕಲ್ದು ಆಫೀಸ್ ಹೆಸರು ಭವಾನಿ ಫ್ಯಾಬ್ಸ್ ಅಂದ್ಬಿಟ್ಟು ಅಲ್ಲಿಗೆ ಬಂದಿದ್ದೀವಿ. ಇವತ್ತು ಆಫೀಸ್ ನಾವು ಯಾವ ಥರ ಐತೆ ಅನ್ನೋದು ಬನ್ನಿ ನಾನು ತೋರಿಸೋಣ. ನಮ್ಮ ಅತ್ತಿಗೆಯವ್ರು ರಂಗೋಲಿ ಎಲ್ಲ ಇಟ್ಟವ್ರೆ. ಎಲ್ಲ ಮಾವಿನ ಸೊಪ್ಪು ಬಾಳೆಕಂದೆಲ್ಲ ಕಟ್ಟವ್ರೆ. ನೋಡಿ ಈ ಥರ ಆಫೀಸ್ ಇರೋದು. ಎಲ್ಲರೂ ಬರ್ತಾ ಇದ್ರು. ಎಲ್ಲ ಆಫೀಸ್ ಅಂದರೆ ಕೆಲಸ ಮಾಡ್ತಾರಲ್ವ, ಎಲ್ಲರೂ ಬರ್ತಾ ಇದ್ರು. ಎಲ್ಲ ನೋಡಿ ಈ ಥರ ಅಲ್ಲೇ ಕೆಲಸ ಮಾಡ್ತಾರೆ, ಹೋಗಿ ಫಿಟ್ ಮಾಡಿಕೊಡ್ತಾರೆ. ಇದೆಲ್ಲ ಗ್ಲಾಸ್ ಕೆಲಸ. ಇದೆಲ್ಲ ಭವಾನಿ ಫ್ಯಾಬ್ಸ್ದು ಬಂದು ಗ್ಲಾಸ್ ಕೆಲಸ. ಡೋರ್ಸ್ ಎಲ್ಲ ಮಾಡ್ತಾರೆ ನಮ್ಮ ಅಂಕಲ್ ಅವರು. ಇದು ಬಂದು ಆಫೀಸು. ನಮ್ಮ ಅತ್ತಿಗೆಯವರೆಲ್ಲ ಬಂದವ್ರೆ. ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ಕೊತವ್ರೆ. ಇನ್ನೇನು ಐನೋರು ಬಂದಿದ ತಕ್ಷಣ ಪೂಜೆ ಮಾಡ್ತಾರೆ. ಇನ್ನು ನಾವು ಬಂದಿದ್ದೀವಿ. ಇನ್ನು ನಮ್ಮ ಅತ್ತೆಯವ್ರು ಬರಬೇಕು. ಇನ್ನು ತುಂಬ ಜನ ಬರಬೇಕು. ಎಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ರು. ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ. ಇನ್ನ ಸ್ವಲ್ಪ ನಮ್ಮ ಅತ್ತಿಗೆಯವರು ನೆನೆ ಎಲ್ಲ ರೆಡಿ ಮಾಡಿ ಹೋಗಿದ್ರು. ಇವತ್ತು ಬಂದು ಇನ್ನೊಂದ್ ಸ್ವಲ್ಪ ಹೂವು ಎಲ್ಲ ಹಾಕಿ, ಮಲ್ಗೆ ಹೂವು, ಕನಕಾಂಬ್ರ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಇವಾಗ ಎಲ್ಲರೂ ಬಂದವ್ರೆ. ಎಲ್ಲಾರು ಪ್ರತಿ ಸಲನೂ ಅಷ್ಟೇ ಆಫೀಸ್ ಪೂಜೆ ಇರುವಾಗ 500 ಕರ್ಸೆ ನಾವು ಪೂಜೆ ಮಾಡಿಸ್ತೀವಿ. ಎಲ್ಲ ಕಡೆನೂ ಅಷ್ಟೇ ಪೂಜೆ 500 ಕರ್ಸೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತಾರೆ. ಅದಕ್ಕೋಸ್ಕರ 500 ಬಂದವ್ರೆ. ಇನ್ನೇನು ಪೂಜೆ ಸ್ಟಾರ್ಟ್ ಆಗೈತೆ. दक्षिणायने शरद ऋतौ आश्वेज मासे शुक्लपक्षे दशम्यां शुभदितौ वासरः वासरस्ता बृहस्पतिवासरयुक्तायां भवभयेष्यां महागणपति नमः दिव्यपरिमलगन्धां दायामि गन्धस्वप्रालङ्करणार्थे आयने देवनायने दुर्वा ओम विष्णुः तदा शमुण्डरे समुद्रस्य शिवाय मे चन्द्रनाथसमन्तामे सचक्रक्षत्रदां चन्द्रं रयं परगं चन्द्रं बहद्वादनं तोर्तामे सर्वमङ्गलमाङ्गल्यं प्रत्यक्षदीपं दर्शयामि धूपदीपानन्तरे आचमनीयां समर्पयामि आचमनीयानन्तरे परिमलपत्रपुष्पाणि समर्पयामि रक्षां धारयामि नमस्करोमि अन्यथा शरणं नास्ति त्वमेव शरणं मम तस्मात् कारुण्यभावेन रक्ष गणाधिपा महागणपतये नमः नमस्कारान् समर्पयामि नैवेद्यं समर्पयामि कदली नारिकेलफल नैवेद्यं समर्पयामि सीताफल नैवेद्यं समर्पयामि नारंगीफल नैवेद्यं समर्पयामि ओम काश्मीरफल नारिकेलफल नैवेद्यं समर्पयामि ओम विशेषफल नैवेद्यं राज्यं वैराज्यं पारमेश्वराजो महाराज महादिवक्ष अयं समन्तापलिया इत्यादा सार्वभौमः आंदार्धा पदाता पृथ्वी समुद्र पर्यंताया एकराधिते ब्राह्मणस्य मुखमासीत बाहुराजन्यकृतः ओरो
ददस्य यद्वैश्यः नमस्करोमि राजादि नमस्करोमि यानि गणजपापानि जन्मान्तरकृतानि च तानि दानवनिष्ठन्ते तदक्षणं पदे पदे वा प्रभवं भवकर्माणां पापात्मा वाप्सना रक्ष रक्ष जगज्जनने आवाहित श्री धनमहालक्ष्मी देवता ब्रह्म नमस्कारान् समर्पयामि देवीं वाचं देवस्य गृहयामनिया वसन्तदेवानां ते पार्थिवासाः देवी ಏನು ನಮ್ಮ ದಿಷ್ಕೆ ರಕ್ಷ ರಕ್ಷ ಜಗಜ್ಜನನಿ ಅನ್ನೋರ ಮೇಲೆ ಹಾಕ್ಬಿಟ್ಟು ಏನಿದೆ ಅನ್ನೋರ ಪ್ರಾರ್ಥನೆ ಮಾಡ್ಕೊಳ್ಳಿ ಜಯಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ ಶ್ರೇಯ ಜರೂಪ ಶಿವ ದೇಶಾನ ಮುಂದೆ ಶರ್ಮೋರ್ಭಾಗಸ್ಮಾನಪಸ್ಯ ಸದೈತೋ ನಮಃ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತಾ ಹಾಗೆ ಮಾಡಿ ಸಾಕು ಶಕ್ತಿ ರೂಪೇಣ ಸಂಸ್ಥಿತಾ ನಮಸ್ತಸ್ತೆ ನಮಸ್ತೆ ಹಾಗೆ ನೀವು ಸರ್ವಂ ದೀರ್ಘ ಸಜಮಾನಸ್ಯ ಸ್ವಲ್ಪ ಮುಂದೆ ತೋರಿಸ್ಬಿಟ್ಟು ಮಾಡಿರಿ ಗಾಡಿ ಗುಡಿ ಇನ್ನು ಅಲ್ಲೇ ಇರಿ ಲಕ್ಷ್ಮಣ್ ಇರ್ಲಿ ಇರ್ಲಿ ಕರ್ಪೂರ ಸಾಕಷ್ಟೇ ಕರ್ಪೂರ ಕೆಳಗಾಕಿ ಕರ್ಪೂರ ಕೆಳಗಾಕಿ ಹೊಡಿಬೇಕು ನೋಡಿ ಪೀಸ್ ಮಾಡಿ ಆ ಕಡೆ ಈ ಕಡೆ ಕೈ ಬಂದಿಸಿಟ್ಬಿಡಿ ಬಾ ಕೈ ಬಂದಿಸಿ ಯಾವ್ದು ಶೂಸ್ ಸ್ವಲ್ಪ ಆ ಕಡೆ ಬಂದು ಅಂಕಲ್ ಸ್ಮೈಲ್ ಮಾಡಿ ಇದು ಆಫ್ ಮಾಡ್ಬೇಡಿ ಕಾಯಿ ಬೂದ್ ಕುಂಬಳಕಾಯಿ ಹೊಡೆದ ಮೇಲೆ ಇದನ್ನೆಲ್ಲ ಗಾಡಿಗೂ ಇಳಿ ತೆಗೆದ್ಬಿಟ್ಟು ಹೊಡಿಯಕ್ಕೆ ಹೇಳಿ ಅಲ್ಲೇ ಎಲ್ಲ ಎಲ್ಲ ಆದ್ಮೇಲೆ ಬೂದ್ ಕುಂಬಳಕಾಯಿ ಹೊಡೆದ್ಮೇಲೆ ಅದನ್ನ ಹೊಡಿಯಕ್ಕೆ ಹೇಳಿ ನಿಮ್ಮೇನು ಕಳ್ಸಿದಿರಲ್ಲ ಎಲ್ಲದಕ್ಕೂ ಶತಮಾನಂ ಭವತೆ ಶತಾಯ ಪುರುಷಶ್ಚತೇಂದ್ರಿಯ ದೀರ್ಘಾಮಾಯು ಸಜಮಾನಸ್ಯ ಇಷ್ಟಕಾಮ್ಯಾತ ಮನಸ್ಸಂಕಲ್ಪ ಫಲಂ ಸಿದ್ಧಿರಸ್ತೋ ಉತ್ತರೋತ್ತರಾಭಿವೃದ್ಧಿರಸಲಿ ನಚ್ಚರ್ಕೊಂಡು ಬನ್ನಿ ಎಲ್ಲ ಪೆಟ್ಟಿಗೆ ಹಾಕ್ಬಿಟ್ಟು ಇಬ್ಬರು ಗಂಡ ಹೆಂಡತಿ ತಾಯಿದವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಪೆಟ್ಟಿಗೆ ವ್ಯಾಪಾರ ದಿನ ದಿನ ಅಭಿವೃದ್ಧಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಇಬ್ರು ಇದು ಹಾಕ್ಬಿಡಿಪ್ಪ ಪ್ರಸಾದಂ ಸಿದ್ಧಿರಸ್ತ ಧನಮಹಾಲಕ್ಷ್ಮೀ ದೇವತಾ ಬ್ರಹ್ಮ ಪ್ರಸಾದ ಫಲಂ ಸಿದ್ಧಿರಸ್ತ ಇಷ್ಟಕಾಮ್ಯಾತ ಮನಸ್ಸಂಕಲ್ಪಂ ಸಿದ್ಧಿರಸ್ತೋ ನೋಡಿ ಎಲ್ಲ ನೀನ್ ಇಟ್ಕೊಂಡು ನಿನ್ ಹೆಂಡತಿ ಇಡು ರಾಘವ ಹಾಗೆ ಇಡು ಬಿಡಲ್ಲ ನೀವು ಏನೋ ಹುಬ್ಬಿನ ಮಧ್ಯದಲ್ಲಿ ಇಡಿ ಗಲಾಟೆನೆ ಮುಖ್ಯ ಏನಂದ್ರೆ ಸಣ್ಣದಾಗಿ ಯಾತಕ್ಕೆ ಇಲ್ಲಿ ಕುಂಕುಮ ಇಟ್ಕೊಳ್ಬೇಕು ಅಂತ ಹೇಳ್ತೀನಿ ಕೇಳಿಸ್ಕೊಂಡ್ರಿ ಎಲ್ಲ ಇದೀರಾ ಏನಂದ್ರೆ ಒಟ್ಟು 6 ಚಕ್ರ ಇರುತ್ತೆ 6 ಚಕ್ರದಲ್ಲಿ ಇಲ್ಲಿರಂತ ಆಜ್ಞಾ ಚಕ್ರ ಅಂತ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಆಜ್ಞೆ ಕೊಡೋದು ಆಜ್ಞಾ ಚಕ್ರ ಆಜ್ಞಾ ಚಕ್ರನ ಯಾವಾಗಾದ್ರೂ ಬ್ಲಾಂಕ್ ಬಿಟ್ಬಿಟ್ರೆ ಮುಂದಕ್ಕೆ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಒಂದ್ಸತಿ ಎಲ್ಲ ಇದ್ರೂ ಏನೋ ಮಾಡ್ಬೇಕು ಅಂತ ಬ್ಲೈಂಡ್ ಆಗಿ ಕೂತ್ ಆಯುಷ್ಮಾನ್ ಬಾಬಾ ಸ್ವೀಟ್ ಕೊಟ್ಬಿಟ್ಟು ಪೂಜೆ ಟೈಮಲ್ಲಿ ಬಾಯಿ ಸಿಗಿ ಆಮೇಲೆ ನೀವು ಕೊಡೋದಿಲ್ಲ ನಾವೇ ಹೋಗ್ಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಚೇಂಜ್ ಆದ ತಕ್ಷಣ ನಾನೇ ಸ್ಟೇಷನ್ಗೆ ಹೋಗಿ ಪೂಜೆ ಮಾಡ್ಕೊಂಡ್ಬಿಟ್ಟು ಬರ್ತಾ ಇದ್ದೆ ಅವ್ರು ಬಂದ ತಕ್ಷಣ ಆ ಚೇರು ಮಂಗಳಾರತಿ ಮಾಡ್ಸೋರು ಯಾವಾಗಲೂ ಅವ್ರ ಖಾಲಿ ಚೇರು ಮಂಗಳಾರತಿ ಮಾಡ್ಬೇಕು ಯಾಕೆ ಬಾಬಾ
ಇವ್ರ ಮದ್ವೆದೇನು ಅಡುಗೆ ನಾವು ಮಾಡಿದ್ದಲ್ವಾ? ಇವ್ರ ಮದ್ವೆ ಅಲ್ವಾ ಅಡುಗೆ ಮಾಡಿದ್ದು? ಇಷ್ಟ ಕಾಮ್ಯ ಸಕಲ ಸಿದ್ಧಿರಸ್ತು. వెంకీ కార్ ఎత్తా అన్నాడు. ಪಾಲಕ್ ಪನ್ನೀರ್ ಕಬಾಬು. ಸುರೇಶ್ ಏನೋ ಸ್ಪೆಷಲ್ ಆಗಿ ಕಳ್ಸಿದ್ದಾರೆ ಈಗ. ಚೆನ್ನ ಮಸಾಲ, ಮಗಳ ಬಿರಿಯಾನಿ, ರೈತ, ವೈಟ್ ರೈಸ್, ಊಟ, ರಸಮ್, ಮೊಸರನ್ನ, ಪಾಪಡ್. ನಿಮ್ಮ ಬ್ರ್ಯಾಂಡ್ ತೋರಿಸಿ ಸರ್, ಸುರೇಶ್ ಕುಕಿಂಗ್. ಆಫೀಸ್ ಪೂಜೆ ಎಲ್ಲ ಆಯ್ತು. ಇವಾಗ ಎಲ್ಲರಿಗೂ ಬೋನಸ್ ಕೊಡ್ತಾರೆ, ಸ್ವೀಟ್ ಮತ್ತೆ ಬೋನಸ್ ಕೊಡ್ತಾರೆ. ಮತ್ತೆ ಅಡುಗೆ ಬಂದು ಕ್ಯಾಂಟ್ರಿಂಗ್ ಇಂದ ತರ್ಸವ್ರೆ, ಊಟ ಮಾಡಬೇಕು. ಎಲ್ಲರಿಗೂ ಬೋನಸ್ ಕೊಟ್ಟು ಆಮೇಲೆ ಊಟ ಮಾಡ್ತಾರೆ ಎಲ್ಲರೂ. ಹಲೋ ಕೇಳು. ನಂದು ఫోటో పెట్టాలనా? ఉండండి అమ్మ, గోధుమ తీసుకొని పోమని అందరినీ. చిన్నయ్య పిల్లి, చిన్నయ్య ఫోటోనా? నిలుచుకదేడి आया आया चिन्ह नीरज पिले, नीरज विश्वनाथ ग्रुप आदमी कितना తీసుకురా. विश्वनाथ आपको तुम्हारा आदमी बोलो. मैडम మావా രണ്ട് രണ്ട് ಮಂಜಾ ಮಂಜು ಅಂಕಲ್ సుజారామ వడ్డిస్తాను. స్వాతి శ్రీకాంత్ అంపించిపోయి वेट करा आ रहा है. क्यों
ಓಕೆ ನಮ್ಮ ಅತ್ತೆಯವರು ರೆಡ್ ಸ್ಯಾರಿ ಹಾಕೊಂಡು ಬಂದವ್ರೆ. ಮಗನ ನಮ್ಮ ಅತ್ತೆ ಅಕ್ಕನ ಮಗಳು. ಎಲ್ಲರೂ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾವ್ರೆ. ಯಾಕಂದರೆ ಇಬ್ಬರು ಮೈಸೂರು ಸಿಲ್ಕ್ ಸ್ಯಾರಿ ವೇರ್ ಮಾಡಿದ್ರು. ಕಲರ್ ಒಂದೇ ಥರ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಅತ್ತೆದು ಮತ್ತು ಲಾವಣ್ಯಂದು. ಇವತ್ತು ನಮ್ಮ ಆಫೀಸಿನ ಆಯುಧ ಪೂಜೆ. ತುಂಬ ಚೆನ್ನಾಗಾಯಿತು ಪೂಜೆ, ಊಟ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಬಂದಿದ್ರು ಪೂಜೆಗೆ. ಎಲ್ಲರೂ ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪೂಜೆಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂಜೆ ಹೆಂಗಿದಂತ ನಮಗೆ ಕಮೆಂಟ್ ಮಾಡಿ. ಆಮೇಲೆ ಇವತ್ತು ಕುಕಿಂಗ್ ಬಂದು MS ಗ್ರೂಪಿಂದ. ಕುಕಿಂಗ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು 4th ಆರ್ಡರ್ ಕೊಡ್ತಾ ಇರೋದು. ಆಮೇಲೆ ರಮ್ಯಾ ಮದುವೆಗೂ ಅವರೇ. ಫುಡ್ಡಲ್ಲಿ ತುಂಬ ಚೆನ್ನಾಗಿತ್ತು. ನಿಮ್ಮ ನಂಬರ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀವಿ, ತಗೊಳ್ಳಿ. ಥ್ಯಾಂಕ್ ಯು. ಆಫೀಸಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು. ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ, ಊಟ ಮಾಡಬೇಕು. ಇವತ್ತು ನಮ್ಮ ಆಫೀಸ್ ಆಯುಧ ಪೂಜೆ. ತುಂಬ ಚೆನ್ನಾಗಾಯ್ತು ಪೂಜೆ. ಊಟ ಅಂದ್ರೆ ತುಂಬ ಚೆನ್ನಾಗಿದೆ. ಸುರೇಶ್ ಕುಕಿಂಗ್ ಅಂತ MS ಗ್ರೂಪ. ನಿಮ್ಮ ಕ್ಯಾಂಟೀನ್ ಹೆಸರೇನು? MS ಗ್ರೂಪ. MS ಗ್ರೂಪ್ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು 4th ಆರ್ಡರ್ ನಾವು ಕೊಡ್ತಾ ಇರೋದು ಅವ್ರಿಗೆ. ತುಂಬ ಚೆನ್ನಾಗಿದೆ ಟೇಸ್ಟ್. ನಿಮ್ಗೆ ಬೇಕಾದರೆ ಕೇಳಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀವಿ. ಇವ್ರ ಮಗಳ ಮದುವೆಗೂ ಅವರೇ, ಇವರ ಮಗಳ ಮದುವೆಗೆ ಅವರೇ ಅಡುಗೆ ಅವರು. ಎಲ್ಲರೂ ನಮ್ಮ ಆಯುಧ ಪೂಜೆಗೆ ನಾವು ಮಾಡಿರೋದು ಆಯುಧ ಪೂಜೆ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಆಯ್ತು. థమ్స్ అప్ శశిరాణ అంతా. ಆಫೀಸ್ ಪೂಜೆ ಮುಗಿಸ್ಕೊಂಡು ನಾವು ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೀವಿ. ನಮ್ಮ ಅತ್ತಿಗೆ ಮನೆಯಲ್ಲಿ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇತ್ತು. ಅಂದರೆ ಮದುವೆದು ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಐಫೋನ್ ತೊಗೊಂಡಿದ್ದೆ. ಅದಕ್ಕೆ ಪೌಚ್ ಎಲ್ಲ ಹಾಕ್ಸ್ಬೇಕಾಯ್ತು. ನಾನು ನಮ್ಮ ಯಜಮಾನ್ರು ಇಬ್ಬರು ಬಂದು ಇಲ್ಲಿ ಹಾಕಿಸ್ಕೊತಾ ಇದ್ದೀವಿ. ಅಂದರೆ 4 days ಆಗೋಯ್ತು ನಾನು ಫೋನ್ ತೊಗೊಂಡಿರೋದು. ಸ್ವಲ್ಪ ಲೇಟ್ ಆಯ್ತು ಅದು ಪೌಚು ಮತ್ತು ಕ್ಯಾಮ್ರಾದ ಅದೆಲ್ಲ ಹಾಕ್ಸ್ಬೇಕಾಯ್ತು. ಇಲ್ಲಿ ಬಂದು ನಾನು ಹಾಕಿಸ್ಕೊತಾ ಇದ್ದೀನಿ. ನಾನು ನಮ್ಮ ಯಜಮಾನ್ರು ಬಂದು. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೆಲ್ಲ ಫ್ಯಾಮಿಲಿ ವಿಡಿಯೋ ಇರುತ್ತೆ. ಯಾರು ಮಿಸ್ ಮಾಡಿದ್ರೆ ಫುಲ್ ವಿಡಿಯೋ ವಾಚ್ ಮಾಡಿ.